ಪಿಸಿಯಿಂದ ಹಿಡಿದು ಡಿವೈಎಸ್ಪಿ ತನಕ ಇರೋ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕರ್ತವ್ಯ ಲೋಪ, ಗಂಭೀರ ದುರ್ನಡತೆ, ಲಾಕಪ್ ಡೆತ್ ಮತ್ತು ಸೆಕ್ಸುವಲ್ ಹರಾಸ್ಮೆಂಟ್, ಅಧಿಕಾರ ದುರ್ಬಳಕೆ ಆರೋಪಿ ಜೊತೆ ಶಾಮೀಲಾಗುವಂತ ಪ್ರಕರಣಗಳು ಇದ್ದಲ್ಲಿ ಜನಗಳು ಭಯ ಪಡದೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಯಾವುದೇ ನಿರ್ಭೀತಿಯಿಂದ ದೂರು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಸರ್, ಜನಗಳದ್ದು ಒಂದು ಮಾತಿದೆ ಸರ್, ನಾವೆಲ್ಲೋದು ನ್ಯಾಯ ಸಿಗೋದಿಲ್ಲ, ಏನೇನಿದೆಯೋ ಸರ್ಕಾರದಲ್ಲಿ ಇವೆಲ್ಲ ಯೂಸ್ ಇಲ್ಲ ನಮಗೆ. ಈಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ, FIR ಮಾಡ್ಬೇಕು, ನನ್ನ ಕೆಲಸನ ನೀವು ಸಬ್ ಇನ್ಸ್ಪೆಕ್ಟರ್, ನಾನು ನಿಮಗೆ ದೂರು ಕೊಡೋಕೆ ಬಂದಿರೋ ದೂರುದಾರ, ನೀವು ದೂರು ತೊಗೊಂಡಿಲ್ಲ ಅಂದಾಗ ಅದು ನಿಮ್ಮ ಮೇಲೆ ನನ್ನ ದೂರು ತೊಗೊಂಡಿಲ್ಲ ಅನ್ನೋದಕ್ಕೆ ನಾನು ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡಬಹುದು. ದೂರು ನೀವು ಕೊಡಕ್ಕೆ ಹೋಗಿರ್ತೀರ, ಅಲ್ಲಿ CCTV ಇರುತ್ತೆ, ನಮ್ದೆಲ್ಲ ಇದೆ, ನೀವು ಹೋಗಿರೋ ಠಾಣೆಗೆ ಹೋಗಿರೋ ಭೇಟಿ ಕೊಟ್ಟಿರೋ ವಿವರ ಇರುತ್ತೆ, ಎಲ್ಲದನ್ನೂ ಇರುತ್ತಲ್ಲ ಸರ್. ಈಗ ಯಾವುದೇ ಒಂದು ದುರ್ನಡತೆ ಆಗಿರ್ಬೋದು, ಠಾಣೆಯಲ್ಲಿ ನನಗೆ ಹೊಡೆದ್ರು ಅನ್ನೋದು ಒಂದು ವಿಷಯ ಬಂದಿರುತ್ತೆ, ಇಲ್ಲ ಅಲ್ಲಿ ನನಗೆ ಸರಿಯಾಗಿ ನಡೆಸ್ಕೊಂಡಿಲ್ಲ, ಅವಾಚ್ಯವಾಗಿ ಇದಾಯಿತು, ಅಥವಾ ನನ್ನೆಲ್ಲ ದುರುದ್ದೇಶಪೂರ್ವದಿಂದ ಲಾಕಪ್ ಅಲ್ಲಿ ಕೂಡಿಸ್ಕೊಂಡಿದ್ರು. ಪೊಲೀಸ್ನವ್ರು ಮಾತಾಡುವಂತಹ ಭಾಷೆನೇ ಬೇರೆ ಇರುತ್ತೆ. ಎಸ್ ಸರ್. ಕರ್ನಾಟಕ ಪೊಲೀಸ್ ದೂರು ಪ್ರಾಧಿಕಾರ ಏನು ಮಾಡುತ್ತೆ ಸರ್? ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕಾದ ಅನಿವಾರ್ಯತೆ ಇರೋದರಿಂದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಪ್ರಕರಣದಡಿಯಲ್ಲಿ ಪೊಲೀಸ್ ಸುಧಾರಣೆ ಆಗಬೇಕನ್ನೋ ಪ್ರಕರಣದ ಅಂತಿಮ ಆದೇಶದ ಅನುಸಾರವಾಗಿ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿ ಆಯಾ ರಾಜ್ಯದ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ರಚನೆ ಆಯಿತು 2012ರಲ್ಲಿ. 2013ರಿಂದ ಕರ್ನಾಟಕದಲ್ಲಿ ಜಾರಿಯಾಗಿ ಕಾರ್ಯನಿರ್ವಹಿಸ್ತಿದೆ. ಇದರ ಉದ್ದೇಶ ಇಷ್ಟೇ, ಅಡಿಷನಲ್ SP-ಗಿಂತ ಉನ್ನತ ಅತಿ ಹೆಚ್ಚಿನ ದರ್ಜೆಯ DG ವರೆಗೂ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕರ್ತವ್ಯ ಲೋಪ, ಗಂಭೀರ ದುರ್ನಡತೆ, ಆಮೇಲೆ ಅವ್ರ ಅಧಿಕಾರ ದುರ್ಬಳಕೆ ಆಗಿರ್ಬೋದು, ಆಮೇಲೆ ಠಾಣೆಗಳಲ್ಲಿ ಸೆಕ್ಸುವಲ್ ಹರಾಸ್ಮೆಂಟ್ ಇರ್ಬೋದು, ಲಾಕಪ್ ಡೆತ್ ಅಂತ ಪ್ರಕರಣಗಳನ್ನು ವಿಚಾರಣೆ ಮಾಡಿ ಸರ್ಕಾರಕ್ಕೆ ಅವರ ಮೇಲೆ ಆರೋಪ ಸಾಬೀತಾಯ್ತಂದ್ರೆ ಸರ್ಕಾರಕ್ಕೆ ಅವ್ರ ಮೇಲೆ ಶಿಫಾರಸು ಮಾಡೋದಕ್ಕೆ ಒಂದು ಆಯೋಗ ರಚನೆ ಮಾಡಿತು. ಇದು ಈ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ. ಈ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಕೂಡ ಒಂದು ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರ ರಚನೆ ಆಗಿದೆ. ಇದರಲ್ಲಿ ಜಿಲ್ಲಾ ಮತ್ತು ಜಿಲ್ಲಾ ಪ್ರಾಧಿಕಾರಕ್ಕೂ ರಾಜ್ಯ ಪ್ರಾಧಿಕಾರಕ್ಕೂ ಇರೋ ವ್ಯತ್ಯಾಸ ಇಷ್ಟೇ, ಪಿಸಿಯಿಂದ ಹಿಡಿದು DYSP ತನಕ ಇರೋ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕರ್ತವ್ಯ ಲೋಪ, ಗಂಭೀರ ದುರ್ನಡತೆ, ಲಾಕಪ್ ಡೆತ್ ಮತ್ತು ಸೆಕ್ಸುವಲ್ ಹರಾಸ್ಮೆಂಟ್, ಅಧಿಕಾರ ದುರ್ಬಳಕೆ ಆರೋಪಿ ಜೊತೆ ಶಾಮೀಲಾಗುವಂತ ಪ್ರಕರಣಗಳು ಇದ್ದಲ್ಲಿ ಆಯಾ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ದೂರು ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದೆ. ಅಡಿಷನಲ್ SP-ಗಿಂತ ಉನ್ನತ ದರ್ಜೆ ಅಧಿಕಾರಿಗಳ ವಿರುದ್ಧ ವಿಚಾರಣೆ ಮಾಡಿ ಕ್ರಮ ತೆಗೆದುಕೊಳ್ಳಕ್ಕೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ರಚನೆಗೊಂಡಿದೆ. ಸೊ ಹೌ ಎಫೆಕ್ಟಿವ್ಲಿ ಇಟ್ ಈಸ್ ವರ್ಕಿಂಗ್? ಎಷ್ಟು ಗಂಭೀರವಾಗಿ ಇದು ಕೆಲಸ ಮಾಡ್ತಿದೆ ನಿಮ್ಮ ಪ್ರಕಾರ? ಸರ್, ಗಂಭೀರವಾಗಿ ಅಂದ್ರೆ ಏನು, ಪ್ರತಿ ಪ್ರಕರಣನೂ ಗಂಭೀರವಾಗಿ ತಗೊಳುತ್ತೆ, ಯಾವುದನ್ನು ತುಂಬಾ ಲೈಟ್ ಆಗಿ ತಗೊಳ್ಳಂತ ಯಾವುದು ಪ್ರಕರಣ ಇಲ್ಲ. ಯಾಕಂದ್ರೆ ಪ್ರಾಧಿಕಾರಕ್ಕೆ ಬರುವಂತ ಪ್ರತಿ ಪ್ರಕರಣನೂ ಗಂಭೀರವಾಗಿ ತಗೊಂಡಾಗ ಮಾತ್ರ ನ್ಯಾಯ ಕೊಡಿಸೋದಕ್ಕೆ ಅನುಕೂಲ ಆಗ್ತದೆ. ಸರ್, ಜನಗಳದ್ದು ಒಂದು ಮಾತಿದೆ ಸರ್, ನಾವೆಲ್ಲೋದು ನ್ಯಾಯ ಸಿಗೋದಿಲ್ಲ, ಏನೇನಿದೆಯೋ ಸರ್ಕಾರದಲ್ಲಿ ಇವೆಲ್ಲ ಯೂಸ್ ಇಲ್ಲ ನಮಗೆ, ನಾನು ಹಿಂಗೆ ಎಲ್ಲ ಕಡೆ ಹೋಗಿ ಎಲ್ಲ ಡೋರ್ ತಟ್ಕೊಂಡು ಬರ್ತೀನಿ, ಕೊನೆಗೂ ನನಗೆ ಏನು ನ್ಯಾಯ ಸಿಗಬೇಕು ಅದು ಸಿಗ್ತಿಲ್ಲ ಅಂತ. ಈ ಮಾತನ್ನು ನೀವು ಕೇಳಿದ್ದೀರಾ ಸರ್? 100% ನಾವು ಇಲ್ಲಿಂದ ದಿನ ಅದನ್ನೇ ಕೇಳಬೇಕಾಗತ್ತಲ್ಲ ಸರ್. ನಾನು ಹೇಳೋದಿಷ್ಟ, ದೂರುದಾರರಿಗಾಗಲಿ ಯಾರೇ ಆಗಿರಲಿ, ನ್ಯಾಯ ಪಡಿಬೇಕು ಅಂತಂದ್ರೆ ಮುಖ್ಯವಾದ ಉದ್ದೇಶ ಏನಿರಬೇಕು, ಆ ಪ್ರಕರಣದಲ್ಲಿನ ಏನ್ ಅನ್ಯಾಯ ಆಗಿದೆ ಅದರ ಸಂಪೂರ್ಣ ಸಾಕ್ಷ್ಯಾಧಾರಗಳನ್ನು ಕೊಡೋ ಜವಾಬ್ದಾರಿ ಯಾರ್ದು? ದೂರುದಾರರದ್ದೇ. ಪರ್ಫೆಕ್ಟ್. ನಾವು ಈಗ ಕೊಡೋ ದೂರಿನಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಓವರಲ್ ಆಗಿ ಇವನು ಈಗ ಮಾಡ್ದ ಆಗ ಮಾಡ್ದ, ಅವನ ಹತ್ರ ಇಸ್ಕೊಂಡು ತಿಂದ, ಅವನಿಗೆ ಬೈದ ಇವನಿಗೆ ಬೈದ, ಇದು ಕಂಪ್ಲೇಂಟ್ ಆಗೋದಿಲ್ಲ ಸರ್. ರೈಟ್. ಒಂದು ಸ್ಪೆಸಿಫಿಕ್ ಪ್ರಕರಣ, ಈಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ, FIR ಮಾಡ್ಬೇಕು, ನನ್ನ ಕೆಲಸನ ನೀವು ಸಬ್ ಇನ್ಸ್ಪೆಕ್ಟರ್, ನಾನು ನಿಮಗೆ ದೂರು ಕೊಡೋಕೆ ಬಂದಿರೋ ದೂರುದಾರ, ನೀವು ದೂರು ತೊಗೊಂಡಿಲ್ಲ ಅಂದಾಗ ಅದು ನಿಮ್ಮ ಮೇಲೆ ನನ್ನ ದೂರು ತೊಗೊಂಡಿಲ್ಲ ಅನ್ನೋದಕ್ಕೆ ನಾನು ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡಬಹುದು. ಹೆಂಗೆ ಇದು ಪ್ರೂಫ್ ಹೆಂಗೆ ತಗೊಳ್ಳೋದು? ನಾವು ದೂರು ನೀವು ಕೊಡಕ್ಕೆ ಹೋಗಿರ್ತೀರ, ಅಲ್ಲಿ CCTV ಇರುತ್ತೆ, ನಮ್ದೆಲ್ಲ ಇದೆ, ನೀವು ಹೋಗಿರೋ ಠಾಣೆಗೆ ಹೋಗಿರೋ ಭೇಟಿ ಕೊಟ್ಟಿರೋ ವಿವರ ಇರುತ್ತೆ, ಎಲ್ಲದನ್ನೂ ಇರುತ್ತಲ್ಲ ಸರ್. ಕರ್ನಾಟಕದ ಎಷ್ಟೋ ಪೊಲೀಸ್ ಠಾಣೆಯಲ್ಲಿ CCTV ಕ್ಯಾಮ್ರಾ ಕಾರ್ಯನಿರ್ವಹಿಸ್ತಿಲ್ಲ ಸರ್. 100% ಪ್ರತಿ ಪೊಲೀಸ್ ಸ್ಟೇಷನ್ ನಲ್ಲಿ 4 CC ಕ್ಯಾಮ್ರಾ ಅಡ್ಡಾಯವಾಗಿ ಆಗಿದೆ ಸರ್. ಓಕೆ. ಎಸ್ ಸರ್. ಸೊ ಅಂದ್ರೆ ಇವಾಗ ವಿ ಆರ್ ಆಕ್ಸೆಸಬಲ್ 100% ಸರ್. ಓಕೆ. ಇದು ಸಾರ್ವಜನಿಕರು ಚೆಕ್ ಮಾಡ್ಕೊಳ್ಳಿ. ನಾನು ಯಾಕೆ ಈ ಮಾತನ್ನ ರೀಕನ್ಫರ್ಮ್ ಮಾಡಿಸ್ತಿದ್ದೀನಿ ಅಂತಂದ್ರೆ, ದಯಮಾಡಿ ನೀವು ರೀಕನ್ಫರ್ಮ್ ಮಾಡ್ಕೊಳ್ಳಿ. ಪ್ರತಿ ಠಾಣೆಯಲ್ಲಿ CCTV ಕ್ಯಾಮ್ರಾ ಇದೆಯಾ ಅಂದರೆ, ಎಷ್ಟೋ RTA ಕಾರ್ಯಕರ್ತರುಗಳು ನನಗೆ ಫೋನ್ ಮಾಡ್ತಾರೆ, ಸರ್ ನಾನು CCTV ಕ್ಯಾಮ್ರಾ ಫೋಟೇಜಸ್ ಕೇಳ್ತೀನಿ, ಇವ್ರು ಕೊಡೋದಿಲ್ಲ, ವರ್ಕ್ ಆಗಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಹೊಡೆದಿರೋ ಜಾಗದಲ್ಲಿ CCTV ಇರೋದಿಲ್ಲ, ತಗೊಂಡೋಗಿ ಹಿಂದೆ ಎಲ್ಲೋ ಹೊಡೆಯೋದು, ಬೇರೆ ಅದು ರೂಮಲ್ಲಿ ಹೊಡೆಯೋದು, ಈ ರೀತಿ ಮಾಡ್ತಾರೆ. ಆಮೇಲೆ ದೂರನ್ನು ಅವ್ರು ನೀವು ಹೇಳ್ದಂಗೆ ದೂರನ್ನು ಮಾಡಿಸ್ಕೋದಾಗ ಒಂದು NCR ಮಾಡಿದ್ದೀನಪ್ಪ, ನೋಡ್ತೀವಿ ಇದನ್ನು ಅಂತ ಹೇಳ್ತಾರೆ. ಸೊ ಅವಾಗ ಇವ್ರೇನು ಮಾಡ್ತಾರೆ, ಒಂದು ಟೈಮ್ ಪುಲ್ಲಿಂಗ್ ಎಕ್ಸಸೈಸ್ ಮಾಡ್ತಾರೆ. ಒಂದು ಸ್ವಲ್ಪ ದಿನ ಆಯಿತು, ಹೋಗ್ಬಾ, ಕರೆಸ್ತೀನಿ ಹೋಗು, ಹೇಳಿಸ್ತೀನಿ ಹೋಗು ಅನ್ನೋ ಒಂದು ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಪ್ರಿಸೈಸಿಂಗ್ ಆಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಪ್ರೂಫ್ ಸಿಗೋದು ಕಷ್ಟ ಇದೆ ಸರ್. ನಾನೊಬ್ಬ ಸಾಮಾನ್ಯ ವ್ಯಕ್ತಿಗೆ ಹೇಳ್ತಿದ್ದೀನಿ, ತುಂಬ ಕಷ್ಟ ಇದೆ ಒಂದು ದೂರನ್ನು ತರಬೇಕು ಅಂತ. ಇದರೊಳಗೆ 100ರಲ್ಲಿ 1ಕ್ಕೆ ನಮಗೆ ಎವಿಡೆನ್ಸ್ ಸಿಗುತ್ತೆ. ಒಬ್ಬ ಬುದ್ಧಿವಂತ ಇರ್ತಾನೆ, ಏನೋ ಒಂದು 3ನೇ ಕಣ್ಣು ಹಾಕೊಂಡೋಗಿ ವಿಡಿಯೋ ಮಾಡ್ಕೊಂಬಂತ ಅಂದ್ಕೊಡ್ತಾನೆ, ಅಂಥ ಪ್ರಕರಣದಲ್ಲಿ ಆಗುತ್ತೆ. ಈ ಸಾಮಾನ್ಯ ವರ್ಗದವ್ರಿಗೆ ಒಂದು ಸೊಲ್ಯೂಷನ್ ಕೊಡಬೇಕು ಅಂತಂದರೆ ವಾಟ್ ಇಟ್ ಕುಡ್ ಬಿ? ಸರ್, ನಾನು ಹೇಳೋದು, ಪ್ರಾಧಿಕಾರ ಇರ್ಬೋದು, ಕೋರ್ಟ್ ಇರ್ಬೋದು,
ಅಂತಿಮವಾಗಿ ಆ ಕೇಸನ್ನು ವಿಲೇ ಮಾಡಬೇಕಾದಾಗ ಅಥವಾ ಕೇಸ್ ಅಲೋ ಆಗಿರ್ಬೋದು ಅದು ಡಿಸ್ಮಿಸ್ ಆಗಿರ್ಬೋದು, ಸಾಕ್ಷ್ಯಾಧಾರಗಳ ಮೂಲಕನೇ ಸಾಕ್ಷ್ಯಾಧಾರಗಳು ಏನಿರುತ್ತೆ ಅದರ ಪರಿಶೀಲನೆ ಮೇಲೆ ಅಂತಿಮ ಆದೇಶ ಆಗಿರುತ್ತೆ. ಕರೆಕ್ಟ್. ಹೆಚ್ಚಿನ ದೂರು ಸಲ್ಲಿಸಬೇಕಾದಾಗ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋ ಕೆಲಸನ ಅವ್ರು ಮಾಡಲೇಬೇಕು. ಕೆಲವು ಅಧಿಕೃತವಾಗಿ ಮಾಹಿತಿ ಬೇಕಾಗಿದೆ ನಿಮಗೆ. ಈಗ ನಮ್ಮ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಕೆಲವರು ದೂರು ಸಲ್ಲಿಸಿದ್ದಾರೆ. ದೂರು ಸಲ್ಲಿಸಿದಾಗ ನಮ್ಮ ಕ್ಯಾಮ್ರಾ ಆ ಪ್ರಕರಣ ಸಲ್ಲಿಸಿದಾಗ ಸ್ವಾಮಿ ಅಲ್ಲಿನ ತಾವು CCTVನ ಪರಿಶೀಲನೆ ಮಾಡಬೇಕು ಅಥವಾ ತರಿಸ್ಬೇಕು ಅಂತ ರಿಕ್ವೆಸ್ಟ್ ಕೊಟ್ಟಾಗ ಕೆಲವುಗಳನ್ನ ನಾವು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತರಿಸ್ಕೊಟ್ಟಿದ್ದೀವಿ. ರೈಟ್. ಸೊ ಒಂದು ಪಬ್ಲಿಕ್ ಇನ್ನೊಂದು ಏನ್ ಮಾಡ್ಬೋದು, ಮಾಹಿತಿ ಆಯೋಗದಲ್ಲೂ ಕೂಡ ಅವ್ರನ್ನ CCTV ತರಿಸೋದಕ್ಕೆ ಮಾಹಿತಿ ಆಯೋಗದ ವ್ಯಾಪ್ತಿಗೆ ಬರೋದ್ರಿಂದ ಮೊದಲನೇದಾಗಿ ಆಯಾ ಠಾಣೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸೋದು. ಅವ್ರು ಕೊಟ್ಟಿಲ್ಲ ಅಂದಾಗ ಅವ್ರ ಹಿರಿಯ ಅಧಿಕಾರಿಗಳಿಗೆ ಅಪೀಲ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿಂದ ಬಹಳಷ್ಟು ಆದೇಶಗಳು ಆಗಿದೆ. ಒಂದ್ ವೇಳೆ ಪೊಲೀಸ್ನವ್ರು ದುರ್ನಡತೆ ಕರ್ತವ್ಯ ಲೋಪ ಇದ್ದಂತ ಪ್ರಕರಣ ನಮ್ಮಲ್ಲಿ ಕೊಟ್ಟಾಗ ಕೆಲವು ತರಿಸಿದಂತ ಉದಾಹರಣೆ ಬಹಳಷ್ಟಿದೆ. ಈಗ ಒಂದು ಪಕ್ಷ KS ಅವ್ರು ಕೊಟ್ಟಿಲ್ಲ ಅಂತಂದಾಗ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ನೀವು ಚೆಕ್ ಮಾಡೋದಕ್ಕೆ ಒಂದು ರೈಟ್ಸ್ ಚೆಕ್ ಮಾಡೋದಕ್ಕೆ ಅಂತಂದ್ರೆ ಪ್ರತಿ ಪ್ರಕರಣದಲ್ಲಿ ತರಿಸೋದಕ್ಕೆ ನಮ್ಮ ವ್ಯಾಪ್ತಿ ಇರೋದಿಲ್ಲ ಸರ್. ಈಗ ಯಾವುದೇ ಒಂದು ದುರ್ನಡತೆ ಆಗಿರ್ಬೋದು, ಠಾಣೆಯಲ್ಲಿ ನನಗೆ ಹೊಡೆದ್ರು ಅನ್ನೋದು ಒಂದು ವಿಷಯ ಬಂದಿರುತ್ತೆ, ಇಲ್ಲ ಅಲ್ಲಿ ನನಗೆ ಸರಿಯಾಗಿ ನಡೆಸ್ಕೊಂಡಿಲ್ಲ, ಅವಾಚ್ಯವಾಗಿ ಇದಾಯ್ತು, ಅಥವಾ ನನ್ನ ದುರುದ್ದೇಶ ಪೂರ್ವದಿಂದ ಲಾಕಪ್ ಅಲ್ಲಿ ಕೂಡಿಸ್ಕೊಂಡಿದ್ರು, ಇಂಥ ಗಂಭೀರವಾದ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಸ್ವಾಮಿ ತಾವು CCTV ಪರಿಶೀಲನೆ ಮಾಡಬೇಕು, ತರಿಸಬೇಕು ಅಂತ ರಿಕ್ವೆಸ್ಟ್ ಕೊಟ್ಟಂತ ಸಂದರ್ಭದಲ್ಲಿ ತರಿಸ್ಕೊಡ್ಬೋದಾಗಿದೆ. ಯಾಕಂದ್ರೆ ಇದನ್ನ ಅಂತಿಮ ಎಲ್ಲಾ CCTV ತರಿಸ್ಕೊಡೋಂತ ವ್ಯಾಪ್ತಿ ನಮಗೆ ಬರೋದಿಲ್ಲ. ಯಾಕಂದ್ರೆ ಇದು ಮಾಹಿತಿ ಆಯೋಗದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ನಾವು ಅದರಲ್ಲಿ. ಎಸ್ ಸರ್. ಸರ್ ಅಪ್ರಾಕ್ಸಿಮೇಟ್ಲಿ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ಎಷ್ಟು ಕೇಸ್ ಪೆಂಡಿಂಗ್ ಇದೆ ಸರ್? ಪೆಂಡಿಂಗ್ ಅನ್ನೋದಕ್ಕಿಂತ ತಮಗೆ 2013ರಿಂದ ಇಲ್ಲಿ ತನಕ ಪ್ರಸ್ತುತದವರೆಗೆ ಹಿಂದೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ಬಗ್ಗೆ ಜನಗಳಿಗೆ ಜಾಗೃತಿ ಕಡಿಮೆ ಆಗಿರೋದ್ರಿಂದ ವರ್ಷಕ್ಕೆ ಸ್ಟಾರ್ಟಿಂಗ್ 2013ರಿಂದ 50, 100, 200 ಅಂತ ಪ್ರಕರಣಗಳು ಬರ್ತಾ ಇತ್ತು. ಈಗ ನಾವು 2024 ಇಲ್ಲಿಗೆ ಬಂದ್ವಿ. ಅದಕ್ಕಿಂತ ವರ್ಷಕ್ಕೆ ಏನಿಲ್ಲ ಅಂದ್ರೆ 400 ಕಂಪ್ಲೇಂಟ್ ಬರ್ತಾ ಇತ್ತು. ಈಗ ನಾವು ನಮ್ಮ ಅವಧಿಯಲ್ಲಿ ನಾವು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಇನ್ನು ಉಳಿದಂತ ಸದಸ್ಯರ ಅವಧಿಯಲ್ಲಿ ಜಾಗೃತಿಯ ಕಾರ್ಯಕ್ರಮಗಳು ಜಾಸ್ತಿ ಆಗಿರೋದ್ರಿಂದ ಕಂಪ್ಲೇಂಟ್ಗಳು ಪ್ರತಿ ವರ್ಷಕ್ಕೆ ಈಗಾಗಲೇ 1,000 ಮೇಲೆ ದಾಟಿದೆ. ಹಾ ಸರ್. ಆಮೇಲೆ ಡಿಸ್ಪೋಸ್ ಸಂಖ್ಯೆನೂ ಕೂಡ ಅಷ್ಟೇ ಅತಿ ಶೀಘ್ರವಾಗಿ, ಯಾಕಂದ್ರೆ ಇದಕ್ಕೊಂದು ಸಿವಿಲ್ ಕೋರ್ಟ್ ಪ್ರೊಸೀಡಿಂಗ್ಸ್ ನ ಕೊಟ್ಟಿರೋದ್ರಿಂದ ಆ ಪ್ರೊಸೀಡಿಂಗ್ಸ್ ಮುಖಾಂತರನೇ ಮಾಡಬೇಕಾಗುತ್ತೆ ಹೊರತು ನಾವು ಇಮಿಡಿಯೇಟ್ ಆಗಿ ಇವತ್ತು ದೂರದಾರ ಕೊಟ್ಟಿದ ಅಂದ ತಕ್ಷಣ ಯಾವುದೋ ಒಂದು ಸಡನ್ ಆಗಿ ಅಥವಾ ತಕ್ಷಣಕ್ಕೆ ಮಾಡುವಂತ ಪ್ರಕ್ರಿಯೆ ಅಲ್ಲ ಇದು. ಕರೆಕ್ಟ್. ಯಾವುದೇ ಎಮೋಷನಲ್ ಸೆಂಟಿಮೆಂಟ್ ಫೋನ್ ಮಾಡ್ಬಿಟ್ಟು ಮಾತಾಡಂಗಿಲ್ಲ. ಕೆಲವ್ರು ಏನಾಗ್ಬಿಟ್ಟಿದೆ, ಈಗ ಕೆಲವು ಸಾಮಾಜಿಕ ಕಾಳಜಿಗೆ ನಾನು ಕೆಲವು ಸರ್ಕಾರ ಪತ್ರ ಬರೆದು ಆಕ್ಷನ್ ತಗೊಂಡು ಮಾಡಿರುವಂಥ ಪ್ರಕರಣಗಳು ನೋಡಿದ ಜನಗಳು ನನ್ನ ಮೇಲೆ ಕೆಲವರು ನಂಬಿಕೆ ಭರವಸೆ ಹೆಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಮೋಹನ್ ಕುಮಾರ್ ತಾಲೂಕಿನ ಹತ್ರ ಹೋಗ್ಬಿಟ್ರೆ ಏನೋ ಇಮಿಡಿಯೇಟ್ ಸೊಲ್ಯೂಷನ್ ಸಿಗ್ಬಿಡುತ್ತೆ, ಇವತ್ತು ಪರಿಹಾರ ಸಿಗ್ಬಿಡುತ್ತೆ ಅನ್ನೋದಿರುತ್ತೆ. ಬಟ್ ಈ ಭರವಸೆ ಇಟ್ಕೊಳ್ಳೋದು, ನಂಬಿಕೆ ವಿಶ್ವಾಸ ಇಟ್ಕೊಳ್ಳೋದು ಸಹಜ, ತಪ್ಪಲ್ಲ, ಸಾರ್ವಜನಿಕರ ತಪ್ಪಲ್ಲ. ಬಟ್ ಆದ್ರೆ ಈ ಪ್ರಕರಣ ಇಲ್ಲಿ ಅಥಾರಿಟಿಯಲ್ಲಿ ದೂರು ಸಲ್ಲಿಸಿದ ನಂತರ ಇದಕ್ಕೆ ಸಿವಿಲ್ ನ್ಯಾಯಾಲಯದ ಪ್ರಕ್ರಿಯೆ ಅಂತಾನೆ ವಿಚಾರಣೆ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಇವತ್ತು ದೂರುದಾರ ದೂರು ಕೊಟ್ಟ ನಂತರ ಅವನು ತನ್ನ ದೂರನ್ನ ಹೇಗೆ ಸಾಬೀತುಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆನೋ, ಆರೋಪಿತ ವ್ಯಕ್ತಿ ನಾನು ಆರೋಪ ಮಾಡಿಲ್ಲ ಅಂತ ಸಾಬೀತು ಮಾಡ್ಕೊಳ್ಳೋಕೆ ಅವ್ರಿಗೂ ಅಷ್ಟೇ ಅವಕಾಶ ಇದೆ. ಸೊ ಹಾಗಾಗಿ ಇಬ್ಬರಿಗೂ ಕುಲಂಕುಷವಾಗಿ ಅವ್ರು ಏನೇನು ದಾಖಲೆಗಳು ಓದಿಸೋದಕ್ಕೆ, ಅವ್ರು ವಾದ ಮಾಡೋದಕ್ಕೆ, ಪ್ರತಿವಾದಕ್ಕೆ ಅವ್ರಿಗೂ ಸಮಯ ಇದೆ. ಹಾಗಾಗಿ ಇದು ಸ್ವಲ್ಪ ಲೆಂತಿ ಪ್ರೊಸೆಸ್ ಇರುತ್ತೆ. ಸರ್, ಈಗ ಎಷ್ಟೋ ವರ್ಷದಿಂದ ಸತತವಾಗಿ ಪೊಲೀಸ್ ಫ್ರೆಂಡ್ಲಿ ಮಾಡಬೇಕು ಅಂತ ಸರ್ಕಾರ ಒದ್ದಾಡ್ತಿದೆ, ರಾಜಕಾರಣ ಒದ್ದಾಡಿದ್ದಾರೆ. ಬಟ್ ಆದ್ರೂ ಎಲ್ಲೋ ಒಂದು ಕಡೆ ನಾವು ಮಿಸರಬಲ್ ಆಗಿ ಫೇಲ್ ಆಗಿದ್ದೀವಿ ಅನ್ಸಲ್ವಾ? ಫೇಲ್ ಆಗಿದ್ದೀವಿ ಅನ್ನೋದಕ್ಕೆ ಏನೇ ಇಲ್ಲ ಸರ್. ಇತ್ತೀಚಿನ ಕೆಲವು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಮಾಡುವಂಥ ದುರ್ನಡತೆಗಳು, ಪಬ್ಲಿಕ್ ಜೊತೆ ಬೆರೆಯುವಂಥ ಸಂದರ್ಭಗಳಲ್ಲಿ ಆಗುವಂಥ ಘರ್ಷಣೆಗಳಿಂದ ಸ್ವಲ್ಪ ಈ ತಾವು ಹೇಳಿದಂಥ ವ್ಯತಿರಿಕ್ತ ಪರಿಣಾಮ ಬೀಳ್ತಾ ಇದೆ ಹೊರತು ಇತ್ತೀಚೆಗೆ ಜನಸ್ನೇಹಿ ಪೊಲೀಸ್, ಮನೆ ಮನೆಗೆ ಪೊಲೀಸ್ ಅನ್ನೋ ಒಂದು ಕಾರ್ಯಕ್ರಮಗಳು ಜನಗಳಿಗೆ ಹತ್ರ ಆಗುವಂಥ ಪ್ರಯತ್ನ ಮಾಡ್ತಾ ಇದೆ. ಯಾಕಂದ್ರೆ ಇವತ್ತು ಮನೆ ಮನೆಗೆ ಪೊಲೀಸ್ ಅನ್ನೋಂಥ ಒಂದು ಯೋಜನೆ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊದಲು ಜಾರಿ ತಂದಂಥದ್ದು. ಸೊ ಇದು ಇನ್ನೂ ಒಂದಿಷ್ಟು ಸ್ವಲ್ಪ ಸಮಯ ಬೇಕು, ಜನಗಳಿಗೆ ಇನ್ನಷ್ಟು ಹತ್ರ ಆಗೋದಕ್ಕೆ ಬೇಕು. ಇವತ್ತು ವಯೋವೃದ್ಧರಿಗಾಗಿ ಆಸರೆ ಯೋಜನೆ ಇವೆಲ್ಲ ಬರ್ತಾ ಇದೆ ಸರ್. ಮುಂದಿನ ಶಾರ್ಟ್ಲಿ ಅತಿ ವೇಗವಾಗಿ ಜನಸ್ನೇಹಿ ಆಗುವಂಥ ಕೆಲಸ ಆಗ್ತದೆ. ಬಟ್ ಏನೇ ಮಾಡಿದ್ರು, ಜನಸ್ನೇಹಿ ಆಗಿ ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ರು ಎಲ್ಲೋ ಒಂದು ಕಡೆ ನಿನ್ನ ಮೇಲೆ ದೂರಿದೆ ಅಂತಂದ್ರೆ ಪೊಲೀಸ್ನವ್ರು ಮಾತಾಡುವಂತಹ ಭಾಷೆನೇ ಬೇರೆ ಇರುತ್ತೆ ಸರ್. ಸೊ ಅವ್ರನ್ನ ಕರ್ಸೋ ರೀತಿನೇ ಬೇರೆ ಇರ್ತದೆ, ಅವ್ರ ಮನೆ ಒಳಗೆ ನುಗ್ಗಿ ನೋಟಿಸ್ ಕೊಡೋ ರೀತಿನೇ ಬೇರೆ ಇರುತ್ತೆ. ಸೊ ನೀವು ಇಷ್ಟೆಲ್ಲ ಮಾಡಿ, ಇಷ್ಟೆಲ್ಲ ಒಳ್ಳೇದು ಮಾಡಿಬಿಟ್ಟು ಜನಸ್ನೇಹಿ ಮಾಡಿ, ಚೆನ್ನಾಗಿ ಮಾತಾಡಿ, ಊಟ ತಿಂಡಿ ಮಾಡಿ, ಸಾಯಂಕಾಲ ವಾಕಿಂಗ್, ಬೆಳಗ್ಗೆ ಹೋಗಿ ಕಾಫಿ ಕುಡಿದು ಅವ್ರ ಹತ್ರ ಚೆನ್ನಾಗಿದ್ದು ಒಂದು ದೂರು ಬಂದಾಗ ನೀವು ಯಾಕೆ ಆ ಥರ ಹಿಲ್ ಟ್ರೀಟ್ ಮಾಡಬೇಕು ಅಂತ? ಅದು ಕೆಲವೊಮ್ಮೆ ಬಂದಿದೆ ಸರ್. ಕೆಲವು ವ್ಯಕ್ತಿಗಳ ವ್ಯಕ್ತಿತ್ವ ಆಗಿರ್ಬೋದು, ಎಲ್ಲರೂ ಹಾಗೆ ಹೇಳೋಕ್ಕಾಗೋದಿಲ್ಲ. ಕೆಲವರು ತುಂಬ ಕಾಮಾಗೆ ಜನಗಳ ಜೊತೆ ಬೇರಿತಾರೆ, ಕೆಲವರು ದುರಹಂಕಾರಿಗಳು ಇರುತ್ತೆ, ಕೆಲವೊಮ್ಮೆ ಅಧಿಕಾರ ದುರುಪಯೋಗ ಅಂತ ಪ್ರಕರಣಗಳು, ದುರ್ನಡತೆ ಅಂಥವ್ರಿಗೆ ಏನೋ ಒಂದು ಕಿವಿ ಮಾತು ಹೇಳ್ತೀರಾ? ನಾನು ಹೇಳೋದು, ಈಗ ರಾಜ್ಯ ಪೊಲೀಸ್ ಇಲಾಖೆ ಕಾಲಕ್ಕೆ ವರ್ಷದಲ್ಲಿ ಏನಿಲ್ಲ ಅಂದ್ರೆ 3 ರಿಂದ 4 ಬಾರಿ ಸುತ್ತೋಲೆಗಳನ್ನು ಹೊರಡಿಸ್ತಾನೆ ಬಂದಿದೆ. ಸಾರ್ವಜನಿಕರು ಹತ್ರ
ಗೌರವದಿಂದ ನಡೆದುಕೊಳ್ಳಿ, ಸದ್ಭಾವನೆಯಿಂದ ಇರಿ. ಅವ್ರಿಗೆ ಬಂದಾಗ ಠಾಣೆಗೆ ಬಂದು ದೂರು ಕೊಡಲು ಬಂದಾಗ ಅವರಿಗೆ ಫೀಲ್ ಫ್ರೀ ಆಗೋ ಥರ ಜನಸ್ನೇಹಿಯಾಗಿ ಅವ್ರಿಗೆ ಆಗಿರುವಂಥ ಅನ್ಯಾಯದ ಬಗ್ಗೆ ಸಂಪೂರ್ಣ ವಿವರ ಕೊಡಬೇಕಾಗೋ ತನಕ ತಾಳ್ಮೆಯಿಂದ ಅವ್ರ ಏನು ದೂರಿದೆ ಸ್ವೀಕಾರ ಮಾಡಿ ಅಂತೇಳಿ ಹಲವಾರು ನಿರ್ದೇಶನ ಕೊಟ್ಟಿದೆ. ಕರೆಕ್ಟ್. ಆ ನಿರ್ದೇಶನಗಳ ವಿರುದ್ಧವಾಗಿ ಕೆಲವರು, ಇಡೀ ರಾಜ್ಯದ ಪೊಲೀಸ್ ಇಲಾಖೆ ಬಲ ಅಲ್ಲ, ಕೆಲವರು ಮಾತ್ರ ಇಂಥ ವರ್ತನೆ ಮಾಡೋದ್ರಿಂದ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆ ಮತ್ತು ಮಾಧ್ಯಮಗಳು ಸ್ಪೀಡ್ ಆಗಿರೋದ್ರಿಂದ ಅಂಥ ಪ್ರಕರಣಗಳನ್ನು ತುಂಬ ಪರಿಗಣಿಸಿ ಹೆಚ್ಚಿನ ಜಾಹೀರಾಗೋದ್ರಿಂದ ಎಂಟೈರ್ ಆ ಪೊಲೀಸ್ ಇಲಾಖೆ ಮೇಲೆ ಒಂದು ಅಪಕೀರ್ತಿ ಬರ್ತಾ ಇದೆ. ಬಟ್ ತುಂಬಾ ಜನಸ್ನೇಹಿ ಪೊಲೀಸರು ಇದ್ದಾರೆ ಇವತ್ತಿಗೂ. ಪ್ರತಿಯೊಂದು ದೂರ ಇರ್ಬೋದು, ಬಂದಾಗ ಆಸ್ ಎ ಫ್ರೆಂಡ್ಲಿ ತರನು ಟ್ರೀಟ್ ಮಾಡಿದವರು ಇದ್ದಾರೆ. ಬಟ್ ಆದ್ರೆ ಯಾರು ಸಾರ್ವಜನಿಕರಿಗೆ ದುರ್ವರ್ತನೆ ತೋರ್ತಾ ಇದ್ದಾರೋ ಅಂಥವ್ರ ವಿರುದ್ಧ ಸಾರ್ವಜನಿಕರು ಪೊಲೀಸ್ನ ದೌರ್ಜನ್ಯ ಇರ್ಬೋದು, ದಬ್ಬಾಳಿಕೆ ಇರ್ಬೋದು, ದುರ್ವರ್ತನೆಗಳು ಇರ್ಬೋದು, ಆಕ್ರಮಣಗಳು ಏನೇ ಇರ್ಬೋದು, ಅಂತ ಪ್ರಕರಣಗಳು ಇತ್ತು ಅಂತಂದ್ರೆ ಯಾವುದೇ ಜನಗಳು ಭಯ ಪಡದೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಅವರು ಯಾವುದೇ ನಿರ್ಭೀತಿಯಿಂದ ದೂರು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಯಾರು ಕೂಡ ಯಾವುದೇ ದೌರ್ಜನ್ಯಕ್ಕೊಳಗಾಗೋದು ಅಗತ್ಯತೆ ಇಲ್ಲ.